ನಮಸ್ಕಾರ ಮಕ್ಕಳೇ, ಕಳೆದ ಕ್ಲಾಸ್ನಲ್ಲಿ ನಾವು ಸಾರ್ವಜನಿಕ ಆಡಳಿತದ ಭಾಗವಾದಂತಹ ನೌಕರ ವೃಂದ ಮತ್ತು ಆಡಳಿತ ನವೀಕರಣದ ಸ್ವಲ್ಪ ಭಾಗವನ್ನು ನಾವು ನೋಡಿದ್ದೇವೆ ಅಥವಾ ಆ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಈಗ ಒಮ್ಮೆ ಅದನ್ನೊಮ್ಮೆ ಪುನರಾವರ್ತನೆ ಮಾಡಬೇಕು. ನೌಕರ ವೃಂದ, ಭಾರತದಲ್ಲಿ ನೌಕರ ವೃಂದವನ್ನು ಹೀಗೆ ಆಯ್ಕೆ ಮಾಡಲಾಗ್ತದೆ ಅಥವಾ ನೌಕರ ವೃಂದ ಎನ್ನುವರು ಯಾವುದರ ಒಂದು ಭಾಗವಾಗಿದ್ದಾರೆ. ನೌಕರ ವೃಂದವು ಸಾರ್ವಜನಿಕ ಆಡಳಿತದ ಒಂದು ಭಾಗ ಮಾತ್ರವಲ್ಲ, ಅಥವಾ ಸಿವಿಲ್ ಸರ್ವಿಸ್, ಆಡಳಿತದಲ್ಲಿ ಸಿವಿಲ್ ಸರ್ವಿಸ್ನ ಒಂದು ಭಾಗ ಮಾತ್ರವಲ್ಲ, ಅದರಲ್ಲಿ 3 ವಿಭಾಗಗಳಿವೆ ಅಂತ ಕಲ್ತುಕೊಂಡಿದ್ದೇವೆ ಅಲ್ವಾ? ಹೌದು. ಆ 3 ವಿಭಾಗಗಳು ಯಾವುದೆಲ್ಲ ಅಂತ ಹೇಳ್ಬೋದಾ? ಹೇಳಿ, ನೀನು ಹೇಳಂತೆ. ಯಾವುದೆಲ್ಲ ಹೇಳು. ಅಖಿಲ ಭಾರತೀಯ ಸಿವಿಲ್ ಸರ್ವಿಸ್, ಸರಿ. ಎರಡನೇದು ಕೇಂದ್ರ ಸಿವಿಲ್ ಸರ್ವಿಸ್. ಮೂರನೇದು ಯಾವುದು? ಸ್ಟೇಟ್ ಸಿವಿಲ್ ಸರ್ವಿಸ್. ಈಗ ಈ ಸಿವಿಲ್ ಸರ್ವಿಸ್ನ ಕುರಿತಾಗಿ ಅಥವಾ ನೌಕರ ವೃಂದವನ್ನು ಸ್ಟೇಟ್ ಮತ್ತು ಸ್ಟೇಟ್ ಸರ್ವಿಸ್ನಲ್ಲಿ ಯಾರು ಆಯ್ಕೆ ಮಾಡುವಂಥದ್ದು? ರಾಜ್ಯ ಮಟ್ಟದಲ್ಲಿ, ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಅವರನ್ನು ನೇಮಕ ಮಾಡಲಾಗ್ತದೆ. ಅದೇ ರೀತಿ ಕೇಂದ್ರ, ಸರಿ, ಯಾವುದು? ದೇಶೀಯ ಮಟ್ಟದಲ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳಲ್ಲಿ ಮಾತ್ರ ಅವರನ್ನು ನೇಮಕ ಮಾಡೋದು. ಇನ್ನೊಂದು ಅಖಿಲ ಭಾರತೀಯ ಸಿವಿಲ್ ಸರ್ವಿಸ್ ಅಲ್ವಾ? ಇಲ್ಲಿ ಕೇಂದ್ರ ಮಟ್ಟದಲ್ಲಿ ಆಯ್ಕೆ ಮಾಡಲಾಗುವುದು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ನೇಮಕ ಮಾಡ್ತಾರೆ. ಸರಿ. ಇನ್ನು UPSC ಮತ್ತು PSCಯ ಮೂಲಕ ಇವರನ್ನು ಆಯ್ಕೆ ಮಾಡಲಾಗ್ತದೆ ಎಂಬುದನ್ನು ಕೂಡ ನಾವು ಚರ್ಚಿಸಿದ್ದೇವೆ. ಈಗ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಾಗಿ ಕೆಲವೊಂದು ನೂತನವಾದಂತಹ ಸುಧಾರಣೆಯನ್ನು, ಹೊಸ ಸುಧಾರಣೆಯನ್ನು ಆಡಳಿತದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅದನ್ನು ನಾವೇನು ಕರಿತೇವೆ? ಆಡಳಿತ ನವೀಕರಣ ಎಂಬುದಾಗಿ. ಅಂದರೆ ಆಡಳಿತ ನಿರ್ವಹಣೆಯು ಅತ್ಯಂತ ಕಾರ್ಯದಕ್ಷತೆಯಿಂದ ವಿಳಂಬವಿಲ್ಲದೆ ಎಲ್ಲ ಜನರಿಗೆ, ಪ್ರಜೆಗಳಿಗೆ ಸರಿಯಾದ ಸಮಯಕ್ಕೆ ತಲುಪುವಂತಹ ಒಂದು ವ್ಯವಸ್ಥೆ, ನವೀನ ಅಥವಾ ಆಡಳಿತ ನವೀಕರಣ ಎಂಬುದಾಗಿ. ಅದರಲ್ಲಿ ಒಂದು ವಿಭಾಗವನ್ನು, ಒಂದು ಸುಧಾರಣೆಯನ್ನು ನಾವು ಕಳೆದ ಕ್ಲಾಸ್ನಲ್ಲಿ ಚರ್ಚಿಸಿದ್ದೇವೆ. ಯಾವುದದು? ಇ ಗವರ್ನೆನ್ಸ್. ಅಂದರೆ ಇಲೆಕ್ಟ್ರಾನಿಕ್ ಉಪಕರಣಗಳ ಸಹಾಯದಿಂದ ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಜನರಿಗೆ ಅತ್ಯಂತ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಎಲ್ಲ ಸೇವೆಗಳು ಸರ್ಕಾರದ ಆಡಳಿತದ ಎಲ್ಲ ಸೇವೆಗಳು ಲಭಿಸುವಂತೆ ಮಾಡುವಂತಹ ಒಂದು ವ್ಯವಸ್ಥೆಯೇ ಇ ಗವರ್ನೆನ್ಸ್ ಎಂಬುದಾಗಿ ಚರ್ಚಿಸಿದ್ದೇವೆ ಅಲ್ವಾ? ಹೌದು. ಇನ್ನು ಅದರ ಕೆಲವು ಪ್ರಯೋಜನಗಳನ್ನು ಕೂಡ ನಾವು ಕಲಿತುಕೊಂಡಿದ್ದೇವೆ. ಇನ್ನೀಗ ಇದಲ್ಲದೆ ಇನ್ನೂ ಕೆಲವು ಸುಧಾರಣೆಗಳು ಆಡಳಿತದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಈ ಸುಧಾರಣೆಗಳು ಯಾವುದೆಲ್ಲ ಎಂಬುದನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ಕಲಿತುಕೊಳ್ಳುವ. ಈಗ ಒಂದನೇದಾಗಿ ಕಲಿತುಕೊಂಡದ್ದು ಯಾವುದು? ಇ ಗವರ್ನೆನ್ಸ್. ನೋಡಿ, ಬಾಕಿ ಉಳಿದವುಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಯಾವುದೆಲ್ಲ? ಒಮ್ಮೆ ಓದಿ ಹೇಳಿ ಅಂತೆ. ಮಾಹಿತಿ ಹಕ್ಕು,
ಆಮೇಲೆ ಲೋಕಪಾಲ್, ಲೋಕಾಯುಕ್ತ, ಇನ್ನೊಂದು ಹೇಳಿ ಯಾವುದು? ಸೇವೆಯನ್ನು ಪಡೆಯುವ ಹಕ್ಕು, ಆಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಮತ್ತೊಂದು ಆಂಬುಡ್ಸ್ಮನ್. ಹೀಗೆ ಇಷ್ಟು ವಿಷಯಗಳನ್ನು ನಾವು ಇಂದು ವಿವರವಾಗಿ ಚರ್ಚಿಸೋದಕ್ಕೆ ನಾವಿಲ್ಲಿದ್ದೇವೆ. ಈಗ ಮಾಹಿತಿ ಹಕ್ಕು, ನಾವು ಈ ಪಾಠದ ಪ್ರಾರಂಭದಲ್ಲಿ ನಾವು ಒಂದು ಅರ್ಜಿಯನ್ನು ನಾವು ಪಾಠಪುಸ್ತಕದಲ್ಲಿ ನೋಡಿದ್ದೇವೆ ಅಲ್ವಾ? ಈಗ ಇನ್ನೊಮ್ಮೆ ಈ ಪಾಠಪುಸ್ತಕದಲ್ಲಿ ಇಲ್ಲಿ ನೋಡಿ, ಇನ್ನೊಂದು ಪತ್ರ ನಿಮಗೆ ಕಾಣಿಸ್ತಾ ಇದೆ. ಅದು ಏನು ಅಂತ ಹೇಳ್ಬೋದಾ? ಇಲ್ಲಿಯೂ ಕೂಡ ಹಾಕಿದ್ದಾನೆ ಪತ್ರವನ್ನು. ಅರ್ಜಿಗೆ ಮೊದಲು ಕೊಟ್ಟಂತಹ ಅರ್ಜಿಗೆ ಉತ್ತರ ಅಲ್ವಾ? ಯಾವುದು? ಮೊದಲ ಪಾಠದ ಪ್ರಾರಂಭದಲ್ಲಿ ಕೊಟ್ಟಂತಹ ಯಾವ ಹಕ್ಕಿಗೆ ಅನುಗುಣವಾಗಿ? ಮಾಹಿತಿ ಹಕ್ಕಿಗೆ ಅನುಗುಣವಾಗಿ ಅಲ್ಲೊಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆ ಅರ್ಜಿಗೆ ಉತ್ತರವನ್ನು ಈ ಪತ್ರದಲ್ಲಿ ನಮಗೆ ಕಾಣಬಹುದು. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೆಯುತ್ತದೆ ಎಂಬಂತಹ ಮಾಹಿತಿಯನ್ನು ಪಡೆಯಲಿರುವಂತಹ ಹಕ್ಕು. ಆ ಮೂಲಕ ನಮಗೆ ಇಲ್ಲಿ ಶಾಲೆಯಲ್ಲಿ ಕೊಟ್ಟಂತಹ ಈ ಅರ್ಜಿಯಲ್ಲಿ ಕೊಟ್ಟಂತಹ ಶಾಲೆಯಲ್ಲಿ ಎಷ್ಟು ಲೈಬ್ರರಿ ಎಷ್ಟು ಹೊತ್ತಿಗೆ ಏನೆಲ್ಲ ಇದೆ, ಲೈಬ್ರರಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಅಲ್ಲಿ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರಿ ಕಚೇರಿಗಳಲ್ಲಿರುವಂತಹ, ಸರ್ಕಾರಿ ಸಂಸ್ಥೆಗಳಲ್ಲಿರುವಂತಹ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಯಾರಿಗೂ ಕೂಡ ಪಡೆಯುವುದಕ್ಕೆ ಅವಕಾಶ ಇದೆ. ಹಾಗಾದರೆ ಈ ಮಾಹಿತಿ ಹಕ್ಕು ನಿಯಮ ಎನ್ನುವಂಥದ್ದು ಯಾವಾಗ ಜಾರಿಗೊಳಿಸಲ್ಪಟ್ಟಿತು? ಯಾವಾಗ? 2005ರಲ್ಲಿ. ಯಾವಾಗ? 2005ರಲ್ಲಿ ಈ ಒಂದು ಹಕ್ಕು ಜಾರಿಗೊಳಿಸಲ್ಪಟ್ಟಿತು. ಹಾಗಾದರೆ ಈ ಹಕ್ಕು ಜಾರಿಗೊಳಿಸುವುದಕ್ಕೆ ಕಾರಣವಾದಂತಹ ಸನ್ನಿವೇಶಗಳು ಯಾವುದು? ಎಲ್ಲಿ ಆದಂತಹ ಸನ್ನಿವೇಶ? ರಾಜಸ್ಥಾನದಲ್ಲಿ. ಯಾವ ಸಂಘಟನೆಯ ಮೂಲಕ? ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನ್. ಯಾವುದು? ರಾಜಸ್ಥಾನದಲ್ಲಿ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನ್ ಎನ್ನುವಂತಹ ಒಂದು ಸಂಘಟನೆಯು ನಡೆಸಿದಂತಹ ಕಾರ್ಯಚಟುವಟಿಕೆಗಳ ಪರಿಣಾಮವಾಗಿ ಈ ಒಂದು ನಿಯಮ ಅಸ್ತಿತ್ವಕ್ಕೆ ಬಂತು. ಯಾವಾಗ? 2005ರಲ್ಲಿ ಈ ನಿಯಮವನ್ನು ಜಾರಿಗೊಳಿಸಲಾಯಿತು. ಹೀಗೆ ಜಾರಿಗೊಳಿಸಲ್ಪಟ್ಟಂತಹ ನಿಯಮ ಮಾಹಿತಿ ಹಕ್ಕು ನಿಯಮ ಎಂಬುದಾಗಿ ಕರೀತೇವೆ, ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಏನು ಕರಿತೇವೆ? ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಎಂಬುದಾಗಿ ಹೇಳ್ತೇವೆ. ಈಗ ಇದರಿಂದ ಈ ಒಂದು ಹಕ್ಕಿನಿಂದ ಉಂಟಾಗುವಂತಹ ಉದ್ದೇಶಗಳೇನು, ಅಥವಾ ಈ ಹಕ್ಕಿನ ಉದ್ದೇಶಗಳೇನು? ಮಾಹಿತಿ ಹಕ್ಕಿನ ಉದ್ದೇಶ ಏನು? ಯಾವುದಂದ್ರೆ ಪ್ರಧಾನವಾದಂತಹ ಉದ್ದೇಶಗಳು ಹೇಳ್ಬಹುದಾ? ಯಾವುದು? ಒಟ್ಟು 4 ಉದ್ದೇಶಗಳಿವೆ. ಪ್ರಧಾನವಾದದ್ದು ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದು. ಮಾಹಿತಿ ಹಕ್ಕನ್ನು ಜಾರಿಗೊಳಿಸಿದಂತಹ ಪ್ರಧಾನವಾದಂತಹ ಉದ್ದೇಶ ಒಂದು ಭ್ರಷ್ಟಾಚಾರವನ್ನು ಎಲ್ಲಿ? ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ. ಆಮೇಲೆ ನೌಕರರಲ್ಲಿ ಜವಾಬ್ದಾರಿಯನ್ನು ಪ್ರಜ್ಞೆಯನ್ನು ಮೂಡಿಸುವುದು. ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳ ಬಗ್ಗೆ ಜನರಿಗೆ ತಿಳಿದುಕೊಳ್ಳೋದಕ್ಕೆ ಅವಕಾಶ ಇದೆ ಎಂಬುದನ್ನು ಅವರಿಗೆ ಈ ಹಕ್ಕಿನ ಮೂಲಕ ತಿಳಿಯಪಡಿಸುವಂಥದ್ದು. ಇನ್ನೊಂದು ಸರ್ಕಾರದ ಕಾರ್ಯವೈಖರಿ, ಅಂದರೆ ಸರ್ಕಾರ ಈ ಸಾರ್ವಜನಿಕ ಆಡಳಿತ ವಿಭಾಗದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅದೆಲ್ಲವನ್ನೂ ಕೂಡ ಜನರಿಗೆ ಸುಲಭವಾಗಿ ತಿಳಿದುಕೊಳ್ಳೋದಕ್ಕೆ ಅವಕಾಶ. ಅಂದರೆ ಪಾರದರ್ಶಕವಾಗಿರುವಂಥದ್ದು. ಪಾರದರ್ಶಕವಾಗಿದ್ದರೆ ಎಲ್ಲರಿಗೂ ಅದನ್ನು ಕಾಣೋದಕ್ಕೆ ಸಾಧ್ಯ ಇದೆ ಅಲ್ವಾ? ಹೌದು. ಇನ್ನೊಂದು, ಯಾವುದೇ ಒಬ್ಬ ಪ್ರಜೆಯಾಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಲಿ
ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅಥವಾ ಸರ್ಕಾರಿ ಇಲಾಖೆಗಳಿಂದ ತನಗೆ ಬೇಕಾದಂತಹ ಮಾಹಿತಿಯನ್ನ ತಾನು ಬಯಸಿದಾಗ ಯಾವಾಗ ಬೇಕಾದರೂ ಹೋಗಿ ಕೇಳ್ಬೋದು ಮತ್ತು ಅದನ್ನು ನೀಡುವುದಕ್ಕೆ ಯಾರು ಜವಾಬ್ದಾರರಾಗಿರ್ತಾರೆ? ಆ ಸರ್ಕಾರಿ ಇಲಾಖೆಗಳು ಜವಾಬ್ದಾರಿಯುತವಾಗಿರ್ತದೆ. ಅಂದರೆ ಈ ಹಕ್ಕು ಅಂದರೆ ಈ ಮಾಹಿತಿ ಹಕ್ಕಿನ ಇಂದಾಗಿ ಈ 4 ಉದ್ದೇಶಗಳನ್ನು ಇಟ್ಟುಕೊಂಡು ಇದನ್ನು ಜಾರಿಗೊಳಿಸಲ್ಪಟ್ಟಿದೆ. ಜೊತೆಯಲ್ಲಿ ಇದರ ಪರಿಣಾಮ ಏನು? ಎಲ್ಲ ಈ ಸರ್ಕಾರಿ ಆಡಳಿತ ಸಂಸ್ಥೆಗಳು ಪಾರದರ್ಶಕವಾಗಿದ್ದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿನ ಕಾರ್ಯವೈಖರಿಯನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನೌಕರರಲ್ಲಿ ಜವಾಬ್ದಾರಿಯುತವಾದಂತಹ ಪ್ರಜ್ಞೆ ಅವರಲ್ಲಿ ಮೂಡೋದಕ್ಕೆ ಕಾರಣ ಆಗ್ತದೆ. ಭ್ರಷ್ಟಾಚಾರ ನಿಯಂತ್ರಣ ಆಗ್ತದೆ. ಜನರಿಗೆ ಯಾವಾಗ ಬೇಕಾದರೂ ಮಾಹಿತಿಯನ್ನು ಬಯಸಿದಾಗ ಪಡೆದುಕೊಳ್ಬಹುದು ಅಥವಾ ಕೇಳ್ಬೋದು. ಹಾಗಾದರೆ ಇದು ಸರಿಯಾದ ರೀತಿಯಲ್ಲಿ ಈ ಒಂದು ಮಾಹಿತಿ ಹಕ್ಕು ನಿಯಮ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದ್ರೆ ಅದನ್ನು ನಿಯಂತ್ರಿಸುವವರು ಬೇಕಲ್ವಾ? ಏನ್ ಬೇಕು? ಅದನ್ನು ನಿಯಂತ್ರಿಸುವುದಕ್ಕೆ ಜನ ಬೇಕು. ಅಂದ್ರೆ ಈ ನಿಯಮದ ಪ್ರಕಾರ, ಯಾವ ನಿಯಮದ ಪ್ರಕಾರ? ಮಾಹಿತಿ ಹಕ್ಕು ನಿಯಮದ ಪ್ರಕಾರ ಅಧಿಕಾರವನ್ನು ಅಂದರೆ ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರವನ್ನು ಪ್ರಯೋಗಿಸುವುದಕ್ಕೂ ಕರ್ತವ್ಯವನ್ನು ನಿಭಾಯಿಸುವಲ್ಲಿಯೂ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯೇ ಎಂಬುದನ್ನು ನೋಡಿಕೊಳ್ಳುವುದಕ್ಕೆ ಪ್ರತ್ಯೇಕವಾದಂತಹ ಒಂದು ಆಯೋಗವನ್ನು ಕೂಡ ರೂಪೀಕರಿಸಲಾಗಿದೆ. ಆ ಆಯೋಗವನ್ನು ಮಾಹಿತಿ ಹಕ್ಕು ಆಯೋಗ ಎಂಬುದಾಗಿ ಕರಿತೇವೆ. ಇನ್ಫಾರ್ಮೇಷನ್ ಕಮಿಷನ್, ಮಾಹಿತಿ ಹಕ್ಕು ಆಯೋಗ ಅಥವಾ ಇನ್ಫಾರ್ಮೇಷನ್ ಕಮಿಷನ್ ಎಂಬುದಾಗಿ ಹೇಳಲಾಗ್ತದೆ. ಈ ಮಾಹಿತಿ ಹಕ್ಕು ಆಯೋಗವು ರಾಷ್ಟ್ರ ಮಟ್ಟದಲ್ಲಿಯೂ ಇದೆ, ರಾಜ್ಯ ಮಟ್ಟದಲ್ಲಿಯೂ ಇದೆ. ಎಲ್ಲಿದೆ? ರಾಷ್ಟ್ರ ಮಟ್ಟದಲ್ಲಿಯೂ ರಾಜ್ಯ ಮಟ್ಟದಲ್ಲಿಯೂ ಈ ಆಯೋಗಗಳನ್ನು ರೂಪೀಕರಿಸಲಾಗಿದೆ. ಈ ಆಯೋಗದಲ್ಲಿ ಒಬ್ಬರು ಮುಖ್ಯಸ್ಥರು ಮತ್ತು ಸದಸ್ಯರು. ಅಂದರೆ ಸದಸ್ಯರಂದರೆ 10ಕ್ಕಿಂತ ಕಡಿಮೆ ಇರಬಾರ್ದಲ್ಲಿ ಸದಸ್ಯರ ಸಂಖ್ಯೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಬೇಕಾದರೂ ನೇಮಕ ಮಾಡಬಹುದು. ಆದರೆ 10ಕ್ಕಿಂತ ಕಡಿಮೆ ಇರಬಾರದು. ಇನ್ನು ಇವರ ಪ್ರಧಾನ ಕೆಲಸ ಕಾರ್ಯಗಳು ಯಾವುದೆಲ್ಲ? ಮಾಹಿತಿ ಹಕ್ಕು ಆಯೋಗವು ಜನರಿಗೆ ಬೇಕಾದಂತಹ ಮಾಹಿತಿಯನ್ನು ಕೊಡುವುದಕ್ಕೆ ಏನಾಗ್ತದೆ? ಅದನ್ನು ಎಲ್ಲ ಕಡೆಯಲ್ಲಿಯೂ ಸೂಕ್ಷ್ಮವಾಗಿ ಅದನ್ನು ಪರಿಶೀಲನೆ ಮಾಡ್ತಾ ಇರ್ತದೆ. ಅಂದರೆ ನಿಶ್ಚಿತ ಸಮಯದ ಒಳಗೆ ಮಾಹಿತಿಯನ್ನು ನೀಡಬೇಕು. ಒಂದು ವೇಳೆ ನೀಡದೇ ಇದ್ದರೆ ಒಂದು ಸರ್ಕಾರಿ ಇಲಾಖೆಯಲ್ಲಿ ಅಂತಹ ಸಂದರ್ಭದಲ್ಲೇ ಅವರನ್ನು ಪ್ರಶ್ನಿಸೋದಕ್ಕಾಗಿ ಇರುವಂಥದ್ದು ಈ ಮಾಹಿತಿ ಹಕ್ಕು ಆಯೋಗ. ಆಮೇಲೆ ಒಂದು ವೇಳೆ ಯಾವುದೇ ಮಾಹಿತಿಯನ್ನು ಕೇಳೋದಕ್ಕೆ ಒಬ್ಬ ಕಚೇರಿಗೆ ಬಂದ ಅಂತ ಇಟ್ಟುಕೊಳ್ಳಿ, ಆತನನ್ನು ನಿರುತ್ಸಾಹಗೊಳಿಸಿ ನೀನು ಇದನ್ನು ಕೇಳೋದು ಸರಿಯಲ್ಲ, ನೀನು ಹಿಂದಕ್ಕೆ ಹೋಗು ಅಂತ ಹೇಳೋದಕ್ಕೆ ಸಾಧ್ಯ ಉಂಟಾ? ಆ ರೀತಿ ಮಾಡಿದರೆ ಏನಾದೀತು? ಅವರಿಗೆ ದಂಡವೋ ಶಿಕ್ಷೆಯೋ ಉಂಟಾದೀತಲ್ವಾ? ಇನ್ನು ಮಾಹಿತಿ ಕೇಳುವಾಗ ತಪ್ಪಾದಂತಹ ಮಾಹಿತಿ ಅಥವಾ ಅರ್ಧಂಬರ್ಧ ಅಥವಾ ಅಪೂರ್ಣವಾದಂತಹ ಮಾಹಿತಿ ಅಥವಾ ಮಾಹಿತಿ ಕೇಳಿದಂತಹ ವ್ಯಕ್ತಿಗೆ ತೃಪ್ತಿಕರವಲ್ಲದಂತಹ ಅಂದರೆ ಅವನಿಗೆ ದೊರೆತಂತಹ ಮಾಹಿತಿ ಅವನಿಗೆ ತೃಪ್ತಿ ಆಗಲಿಲ್ಲ, ಸರಿಯಾದ ಮಾಹಿತಿ ದೊರಕಲಿಲ್ಲ ಎಂಬುದಾಗಿ ಇದ್ದರೆ ಅಂತಹ ವ್ಯಕ್ತಿ ಏನು ಮಾಡ್ಬೋದು? ನೇರವಾಗಿ ಮಾಹಿತಿ ಹಕ್ಕು ಆಯೋಗಕ್ಕೆ ಏನು ಮಾಡ್ಬೋದು? ಅಪೀಲನ್ನು ಸಲ್ಲಿಸ್ಬೋದು. ಈ ಸಂದರ್ಭದಲ್ಲಿ ಮಾಹಿತಿ ಹಕ್ಕು ಆಯೋಗವು ಈ ಅಪೀಲನ್ನು ಆ ದೂರನ್ನು ಅಥವಾ ದಾಖಲಿಸಿಕೊಳ್ತದೆ, ಅವುಗಳ ವಿಚಾರಣೆ ಮಾಡ್ತದೆ ಮತ್ತು ಅದು ಸರಿ ಅಂತಾದರೆ ಯಾರಿಗೆ ಸರ್ಕಾರಿ ಇಲಾಖೆಯಲ್ಲಿರುವಂತಹ ನೌಕರರಿಗೆ ದಂಡವನ್ನು ವಿಧಿಸಬಹುದು. ಏನು ಮಾಡ್ಬೋದು? ದಂಡವನ್ನು ಉದ್ಯೋಗ ಅಧಿಕಾರಿಗಳಿಗೆ ದಿನವೊಂದಕ್ಕೆ, ಈಗ ಉದಾಹರಣೆಗೆ ಒಂದು ಮಾಹಿತಿಯನ್ನು ಕೊಡಬೇಕಾದ್ರೆ ಒಂದು ತಡ ಆಯಿತು ಅಂತ ಇಟ್ಟುಕೊಳ್ಳಿ, ಇವನು ಕೇಳಿದ ಕೂಡ ಕೊಡಲಿಲ್ಲ, 1 ತಿಂಗಳು ಆಗಿರ್ಬೋದು ಅಲ್ವಾ? ಆಗ ದಿನವೊಂದಕ್ಕೆ 250 ರೂಪಾಯಿ. ಹಾಗೆ ಒಂದು ದಿನಕ್ಕೆಷ್ಟು? 250 ರೂಪಾಯಿಗಾದರೆ 1 ತಿಂಗಳಿಗಾಗ ಎಷ್ಟಾಯಿತು ಲೆಕ್ಕ ಹಾಕಿ ನೀವು. ಈ ರೀತಿಯಾಗಿ ದಂಡವನ್ನು ಹಾಕ್ಬೋದು. ಇದು ಇನ್ನೊಂದು ಪ್ರಧಾನವಾದಂತಹ
ಅಂದರೆ ಈ ಮಾಹಿತಿ ಹಕ್ಕು ಆಯೋಗ ಅಥವಾ ಮಾಹಿತಿ ಹಕ್ಕು ನಿಯಮ ಎಂಬುದನ್ನು ಜಾರಿಗೊಳಿಸುವುದರ ಮೂಲಕ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ, ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಏನಾಗಿದೆ, ಬದಲಾವಣೆ ಮಾಡಲಾಗಿದೆ. ಅಂದರೆ ಜನರಿಗೆ ಸುಲಭವಾಗಿ ಪ್ರತಿಯೊಂದನ್ನು ಕೂಡ ಪಡೆಯುವುದಕ್ಕೆ ಇಲ್ಲಿ ಅವಕಾಶ ಇದೆ. ತಿಳಿದುಕೊಳ್ಳುವುದಕ್ಕೂ, ಸಾರ್ವಜನಿಕ ಆಡಳಿತದ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಅವಕಾಶ ಇದೆ. ಇನ್ನು ಮೂರನೆಯದು ಸೇವೆಯನ್ನು ಪಡೆಯುವ ಹಕ್ಕು. ಮಕ್ಕಳೇ, ಇಲ್ಲಿ ಇನ್ನೊಂದು ಚಾರ್ಟ್ ಅನ್ನು ಹಾಕಿದ್ದೇನೆ, ಗಮನಿಸಿ. ಏನು ಕಾಣ್ತಾ ಉಂಟು ಅದರಲ್ಲಿ? ಸೇವೆಯನ್ನು ಪಡೆಯಲಿರುವ ಹಕ್ಕು. ಅದರ ಕೆಳಗೆ ಏನು ಓದ್ತಾ ಉಂಟು? ಪರೀಕ್ಷಾ ಭವನದಲ್ಲಿ ಸಾರ್ವಜನಿಕರಿಗೆ ಲಭಿಸುವ ಸೇವೆಗಳು. ಏನೆಲ್ಲ ಕಾಣ್ತಾ ಉಂಟು ನಿಮಗೆ? ಸೂಕ್ಷ್ಮವಾಗಿ ಗಮನಿಸಿಯಂತೆ. ಹಲವಾರು ಸೇವೆಗಳು ಲಭಿಸ್ತಾ ಉಂಟಲ್ವಾ? ಅಂದರೆ ಪರೀಕ್ಷಾ ಭವನ ಅಂತ ಹೇಳಿದ್ರೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಕಚೇರಿ. ನಮ್ಮ ಜನನ ಪ್ರಮಾಣ ಪತ್ರದಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಿದ್ರೆ, ಅಂದರೆ ತಂದೆಯ ಹೆಸರೋ ತಾಯಿಯ ಹೆಸರೋ ಅಥವಾ ನಮ್ಮ ಹೆಸರಿನಲ್ಲಿ ಏನಾದರೂ ತಿದ್ದುಪಡಿಯೋ ಏನಾದರೂ ಮಾಡಬೇಕು ಅಂತಿದ್ರೆ ನಾವು ಅದನ್ನು ಎಲ್ಲಿ ಮಾಡ್ಬೋದು? ಪರೀಕ್ಷಾ ಭವನದ ಮೂಲಕ ಮಾಡ್ಬೋದು. ಆಮೇಲೆ ಮತ್ತೆ ಯಾವ ಸೇವೆ ಲಭಿಸ್ತದೆ? ಸರಿ, ಪರೀಕ್ಷೆಗೆ SSLC ಪರೀಕ್ಷೆಯನ್ನು ನಡೆಸುವಂತಹ ಮೌಲ್ಯಮಾಪನ ಮಾಡುವಂಥದ್ದು, ಮರು ಮೌಲ್ಯಮಾಪನ, ಅದೇ ರೀತಿ ಪರೀಕ್ಷೆಗೆ ಬೇಕಾದಂಥ ಪ್ರತಿಯೊಂದು, ಅಂದರೆ ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ SSLC ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸೇವೆಗಳು ಲಭಿಸುವುದು ಎಲ್ಲಿಂದ? ಪರೀಕ್ಷಾ ಭವನದಿಂದ. ಅಂದರೆ ಪರೀಕ್ಷಾ ಭವನದಿಂದ ಯಾವೆಲ್ಲ ಸೇವೆಗಳು ಲಭ್ಯವಾಗ್ತದೆ ಎಂಬುದನ್ನು ನಾವು ಈ ಒಂದು ಚಾರ್ಟಿಂದ ಗಮನಿಸಬಹುದಲ್ವಾ? ಇದೇ ರೀತಿಯ ಒಂದು ಬೋರ್ಡು ಅಥವಾ ಚಾರ್ಟು ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿಯೂ ಹಾಕಲಾಗ್ತದೆ. ಯಾಕೆ ಅಂದರೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿಯೂ ಲಭಿಸುವಂತಹ ಸೇವೆಗಳು ಒಂದೇ ರೀತಿಯಾಗಿಲ್ಲ, ಅದು ಪ್ರತ್ಯೇಕವಾಗಿರ್ಬೋದು. ಆದ್ದರಿಂದ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಯಾವೆಲ್ಲ ರೀತಿಯ ಸೇವೆ ಲಭ್ಯವಾಗ್ತದೆ ಎಂಬುದನ್ನು ಸರ್ಕಾರಿ ಇಲಾಖೆಗೆ ಹೋಗುವ ಬಾಗಿಲಿನ ಹತ್ತಿರವೇ ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಒಂದು ಬೋರ್ಡ್ ಮಾಡಿ ಹಾಕಲಾಗ್ತದೆ. ಇದರಿಂದ ಆ ಇಲಾಖೆಗೆ ಹೋದಂತಹ ವ್ಯಕ್ತಿಗೆ ಈ ಸರ್ಕಾರಿ ಇಲಾಖೆಗಳಲ್ಲಿ ನಮಗೆ ಯಾವೆಲ್ಲ ಸೇವೆಯನ್ನು ಪಡೆಯೋದಕ್ಕೆ ಸಾಧ್ಯ ಉಂಟು, ಯಾವೆಲ್ಲ ಸೇವೆಯನ್ನು ಪಡೆಯೋದಕ್ಕೆ ಸಾಧ್ಯ ಉಂಟು ಎಂಬುದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಉಂಟಲ್ಲ, ಅವನಿಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಯಾವೆಲ್ಲ ಸೇವೆಯನ್ನು ಇಲ್ಲಿ ಪಡೆದುಕೊಳ್ಬೋದು ಅಂತೇಳಿ, ಯಾವೆಲ್ಲ ಸೇವೆ ಲಭಿಸ್ತದೆ, ಯಾವೆಲ್ಲ ಸೇವೆಯನ್ನು ಪಡೆಯುವಂತಹ ಹಕ್ಕು ಉಂಟು ಎನ್ನುವಂತಹ ವಿಚಾರಗಳು ಇದರಿಂದ ದೊರಕ್ತದೆ. ಇನ್ನು ಈ ಹಕ್ಕಿನ ಪ್ರಕಾರ ಇನ್ನು ಪ್ರತಿಯೊಂದು ಕಚೇರಿಗಳಲ್ಲಿಯೂ ಕೂಡ ದೊರಕುವಂತಹ ಸೇವೆಗಳು, ಇನ್ನು ಎಷ್ಟು ಕಾಲಾವಧಿಯ ಒಳಗೆ ಆ ಸೇವೆಗಳು ಲಭಿಸ್ತದೆ ಎಂಬುದನ್ನು ಕೂಡ ಅದರಿಂದ ನಾವು ತಿಳಿದುಕೊಳ್ಬೋದು. ಕೆಲವು ಸಲ ನೀವು ಹೇಳ್ಬೋದು, ಓದಲಿಕ್ಕೆ ಗೊತ್ತಿಲ್ಲದನ್ನು ಹೋದರೆ ಏನು ಮಾಡೋದು ಅಂತೇಳಿ ಅಲ್ವಾ? ಹೌದು. ಆಗ ಅಂತಹ ಅದಕ್ಕೆ ಅನುಗುಣವಾಗಿ ಈ ಹಕ್ಕಿನ ಪ್ರಕಾರ ಏನು ಮಾಡಬೇಕು? ಒಬ್ಬ ಮಾರ್ಗದರ್ಶಕನನ್ನ, ಅಂದರೆ ಬರುವಂತಹ ಅರ್ಜಿದಾರರಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ ಒಬ್ಬ ಸಹಾಯಕನನ್ನ ಅಲ್ಲಿ ನೇಮಕ ಮಾಡ್ತಾರೆ. ಏನು ಮಾಡ್ತಾರೆ? ಒಬ್ಬ ಸಹಾಯಕನನ್ನ ನೇಮಕ ಮಾಡ್ತಾರೆ. ಇನ್ನು ನಮಗೆ ಲಭಿಸುವಂತಹ ಸೇವೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ರೆ, ಒಂದು ನಿಶ್ಚಿತ ಕಾಲಾವಧಿಯ ಒಳಗೆ ನಮಗೆ ಸಿಗದೇ ಇದ್ರೆ ನಾವೇನ್ ಮಾಡ್ಬೋದು? ಅದಕ್ಕೆ ಹೇಳಿ, ಯಾವುದು? ದಂಡವನ್ನು ವಿಧಿಸುವಂತ, ಒಂದು ನಿಶ್ಚಿತ ಅವಧಿಯೊಳಗೆ ನಮಗೆ ಲಭಿಸಲೇಬೇಕು. ಒಂದು ವೇಳೆ ಇಲ್ಲದೇ ಇದ್ರೆ ದಂಡವನ್ನು ಕೂಡ ಅದಕ್ಕೆ ನೀಡಲಾಗ್ತದೆ. ಅದಕ್ಕೆ ಯಾರು ದಂಡವನ್ನು ನೀಡಬೇಕಾದ? ಜನರಲ್ಲ, ಅರ್ಜಿದಾರರಲ್ಲ, ಬದಲಾಗಿ ಯಾರು? ಸರ್ಕಾರಿ ಅಧಿಕಾರಿಗಳು. ನಿಶ್ಚಿತ ಅವಧಿಯ ಒಳಗೆ ನಮಗೆ ನೀಡುವಂತಹ ಸೇವೆಯನ್ನು, ನಾವು ಯಾವೆಲ್ಲ ಸೇವೆಯನ್ನು ಸರ್ಕಾರಿ ಇಲಾಖೆಯಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಉಂಟೋ ಆ ಎಲ್ಲ ಸೇವೆಗಳನ್ನು ನಮಗೆ ಬೇಕಾದಾಗ ಸರಿಯಾಗಿ ನೀಡದೇ ಇದ್ದರೆ
ಏನು ಮಾಡ್ಬೋದು, ಅಂತಹ ವ್ಯಕ್ತಿಯನ್ನು ನಾವು ಅರ್ಹ ನಿಶ್ಚಿತ ಅವಧಿಯೊಳಗೆ ಪೌರನಿಗೆ ನೀಡದೇ ಇದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಹಕ್ಕಿನ ಪ್ರಕಾರ ದಂಡವನ್ನು ವಿಧಿಸುವುದಕ್ಕೂ ಕೂಡ ಸಾಧ್ಯ ಆಗ್ತದೆ. ಅಂತೂ ಒಟ್ಟಿನಲ್ಲಿ ಏನಾಗಿದೆ, ಒಂದು ಹಕ್ಕಿನ ಸಹಾಯದಿಂದ, ಸೇವೆಯನ್ನು ಪಡೆಯುವಂತಹ ಹಕ್ಕಿನ ಸಹಾಯದಿಂದ ಸಾರ್ವಜನಿಕ ಆಡಳಿತದಲ್ಲಿ ಸಮಾಜದ ಹಸ್ತಕ್ಷೇಪ, ಇನ್ನು ಸಮಾಜಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಇದನ್ನೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಯಲ್ಲಿ ಸಾರ್ವಜನಿಕ ಆಡಳಿತದ ಕಾರ್ಯದಕ್ಷತೆಯೂ ಕೂಡ ಹೆಚ್ಚುವುದಕ್ಕೆ ಕಾರಣ ಆಗಿದೆ. ಇನ್ನೊಂದು ಪ್ರಧಾನವಾದಂತಹ ಸುಧಾರಣೆ ಲೋಕಪಾಲ್ ಮತ್ತು ಲೋಕಾಯುಕ್ತ. ಯಾವುದು? ಲೋಕಪಾಲ್ ಮತ್ತು ಲೋಕಾಯುಕ್ತ. ಆಡಳಿತದಲ್ಲಿ ಏನು ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂತ ಹೇಳಿದ್ರೆ, ಆಡಳಿತದಲ್ಲಿ ವಿವಿಧ ಹಂತಗಳಲ್ಲಿ ನೀವು ವಾರ್ತಾಪತ್ರಿಕೆಗಳನ್ನೆಲ್ಲ ಓದ್ತಾ ಇರ್ಬೋದಲ್ವಾ, ಅಲ್ಲಿ ಭ್ರಷ್ಟಾಚಾರ ನಡೆಯಿತು, ಜನರಿಗೆ ಸರ್ಕಾರದಿಂದ ಲಭಿಸಬೇಕಾದಂತಹ ಯಾವುದೇ ಸವಲತ್ತು ಸರಿಯಾದ ರೀತಿಯಲ್ಲಿ ತಲುಪಲಿಲ್ಲ ಎಂಬುದನ್ನು ವಾರ್ತಾಪತ್ರಿಕೆಗಳ ಮೂಲಕ ನೀವು ಓದ್ತೀರಿ. ಹೌದು, ಇಂತಹ ಸಂದರ್ಭದಲ್ಲಿ ಉದ್ಯೋಗ ಹಂತದಲ್ಲಿ ಆಗಿರ್ಬೋದು, ಅಂದರೆ ನೌಕರರ ಇಲಾಖೆಗಳ ಹಂತದಲ್ಲಿ ಆಗಿರ್ಬೋದು, ರಾಜಕೀಯ ಹಂತದಲ್ಲಿ ಆಗಿರ್ಬೋದು, ಅಥವಾ ಆಡಳಿತ ಹಂತದಲ್ಲಿ ಆಗಿರ್ಬೋದು, ಎಲ್ಲಿಯಾದರೂ ಭ್ರಷ್ಟಾಚಾರ ನಡೆಯಿತು ಅಥವಾ ಭ್ರಷ್ಟಾಚಾರದಿಂದಾಗಿ ಜನರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಸೇವೆಗಳು ಲಭಿಸಲಿಲ್ಲ, ಅಂತಹ ಸಂದರ್ಭದಲ್ಲಿ ಅವುಗಳನ್ನು ತಡೆ ಹಿಡಿಯುವುದಕ್ಕಾಗಿ ರೂಪುಗೊಂಡಂತಹ ಒಂದು ವ್ಯವಸ್ಥೆಯೇ ಲೋಕಪಾಲ್ ಮತ್ತು ಲೋಕಾಯುಕ್ತ. ಲೋಕಪಾಲ್ ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ, ಯಾವ ಮಟ್ಟದಲ್ಲಿ? ರಾಷ್ಟ್ರ ಮಟ್ಟದಲ್ಲಿ ಸಾಮಾಜಿಕ ಕಾರ್ಯಕರ್ತರಿಗೆ ಎದುರಾಗಿ ಅಧಿಕಾರಿಗಳ ವಿರುದ್ಧ ಬರುವಂತಹ ದೂರುಗಳನ್ನು ಅಥವಾ ಯಾವುದರ ಕುರಿತಾಗಿ ಬರುವಂತಹ ದೂರುಗಳು? ಭ್ರಷ್ಟಾಚಾರದ ಕುರಿತಾಗಿ ಬರುವಂತಹ ದೂರುಗಳನ್ನು ಯಾರ ವಿರುದ್ಧ? ಅಧಿಕಾರಿಗಳ ವಿರುದ್ಧ. ಯಾರ ವಿರುದ್ಧ? ಅಧಿಕಾರಿಗಳ ವಿರುದ್ಧ. ಸಾಮಾಜಿಕ ಕಾರ್ಯಕರ್ತರಿಗೆ ಎದುರಾಗಿಯೋ ಅಥವಾ ಅಧಿಕಾರಿಗಳ ವಿರುದ್ಧವಾಗಿಯೋ ಬರುವಂತಹ ಯಾವುದಕ್ಕೆ ಅನುಗುಣವಾಗಿ? ಭ್ರಷ್ಟಾಚಾರಕ್ಕೆ ಅನುಗುಣವಾಗಿ ಬರುವಂತಹ ದೂರು ಬಂದರೆ ಅದನ್ನು ಎಲ್ಲಿ ದಾಖಲಿಸಬಹುದು? ಲೋಕಪಾಲಲ್ಲಿ ದಾಖಲಿಸಬಹುದು. ಆ ದೂರನ್ನು ಅವರು ದಾಖಲಿಸುವುದು ಮಾತ್ರ ಅಲ್ಲ, ಅದರ ಕುರಿತಾಗಿ ಸರಿಯಾದಂಥ ಅನ್ವೇಷಣೆಯನ್ನು ಮಾಡ್ತಾರೆ, ಅದಕ್ಕೆ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಲೋಕಾಯುಕ್ತ ಎನ್ನುವಂಥದ್ದು ರಾಜ್ಯ ಮಟ್ಟದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಭ್ರಷ್ಟಾಚಾರ ತಡೆಗಾಗಿ ಆಡಳಿತ ಹಂತದಲ್ಲಿ ಆಗಲಿ, ಉದ್ಯೋಗ ಹಂತದಲ್ಲಿ ಆಗಲಿ ಅಥವಾ ರಾಜಕೀಯ ಹಂತದಲ್ಲಿ ಆಗಲಿ ಭ್ರಷ್ಟಾಚಾರವನ್ನು ತಡೆಯುವುದಕ್ಕೆ ರೂಪೀಕರಿಸಲ್ಪಟ್ಟಂತಹ ಒಂದು ಸಂಸ್ಥೆ ಲೋಕಾಯುಕ್ತ. ಇದು ನ್ಯಾಯಾಲಯ, ರಾಜ್ಯ ಮಟ್ಟದಲ್ಲಿ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಅಂದರೆ ಕೋರ್ಟ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅದೇ ರೀತಿಯ ಕಾರ್ಯನಿರ್ವಹಣೆ ಲೋಕಾಯುಕ್ತ ಮಾಡ್ತದೆ. ಇನ್ನೊಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಯಾವುದು? ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿಯೂ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಎನ್ನುವಂತಹ ಒಂದು ಬೋರ್ಡ್ ಇದೆ. ಅಂದರೆ ಈ ಬೋರ್ಡಿನ ಕೆಳಗೆ ನಾವು ಯಾವಾಗ ಸೆಂಟ್ರಲ್ ವಿಜಿಲೆನ್ಸಿಗೆ ದೂರನ್ನು ದಾಖಲಿಸಬಹುದು, ಏನು ಮಾಡಬಹುದು ಎಂಬುದಾಗಿ ನಮಗೆ ಸೂಚಿಸಿದೆ ಆ ಬೋರ್ಡ್. ಅಂದರೆ ಯಾವಾಗ ಭ್ರಷ್ಟಾಚಾರ ಕಂಡು ಬಂದಾಗ, ಮುಖ್ಯವಾಗಿ ರಾಷ್ಟ್ರ ಮಟ್ಟದಲ್ಲಿ ರೂಪೀಕರಿಸಲ್ಪಟ್ಟಂತಹ ಒಂದು ಸಂಸ್ಥೆ ಯಾವಾಗ ರೂಪೀಕರಿಸಲ್ಪಟ್ಟಿತ್ತು? 1964ರಲ್ಲಿ. ಯಾವಾಗ? 1964ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ, ಮುಖ್ಯವಾಗಿ ಕೇಂದ್ರ ಸರ್ಕಾರದ ಆಡಳಿತ ವಿಭಾಗದಲ್ಲಿ ಭ್ರಷ್ಟಾಚಾರ ನಡೆದರೆ ಅವುಗಳನ್ನು ನಿಯಂತ್ರಣ ಮಾಡುವುದಕ್ಕಾಗಿ ರೂಪೀಕರಿಸಲ್ಪಟ್ಟಂತಹ ಒಂದು ಸಂಸ್ಥೆಯಾಗಿದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಒಬ್ಬ ಮುಖ್ಯಸ್ಥ ಇರ್ತಾನೆ, ಆತನ ಕಮಿಷನರ್ ಎಂಬುದಾಗಿ ಸೆಂಟ್ರಲ್ ವಿಜಿಲೆನ್ಸ್
ಕಮಿಷನರ್ ಎಂಬುದಾಗಿ ಕರೀತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಪ್ರತಿಯೊಂದು ಇಲಾಖೆಗಳಲ್ಲಿಯೂ ಕೂಡ ಒಬ್ಬ ಮುಖ್ಯ ವಿಜಿಲೆನ್ಸ್ ಆಫೀಸರನ್ನು ನೇಮಕ ಮಾಡ್ತಾರೆ. ಯಾರನ್ನ? ಒಬ್ಬ ಮುಖ್ಯ ವಿಜಿಲೆನ್ಸ್ ಕಮಿಷನರನ್ನು ನೇಮಕ ಮಾಡ್ತಾರೆ. ನಮಗೆ ಯಾವುದಾದ್ರೂ ಭ್ರಷ್ಟಾಚಾರ ಕಂಡು ಬಂದಿದೆ ಎಂಬುದಾಗಿ ನಾವು ಕಚೇರಿಗೆ ಹೋದಾಗ ನಮಗೆ ಕಂಡು ಬಂದಿದೆ ಅಥವಾ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಂಡು ಬಂದಿದೆ ಅಂತ ಇದ್ರೆ ಈ ವಿಜಿಲೆನ್ಸ್ ಕಮಿಷನರಿಗೆ ನಾವೇನು ಮಾಡ್ಬೋದು? ದೂರನ್ನು ಸಲ್ಲಿಸಬಹುದು. ಆ ಸಂದರ್ಭದಲ್ಲಿ ಅವರು ದೂರನ್ನು ದಾಖಲಿಸಿಕೊಳ್ತಾರೆ, ಅವುಗಳನ್ನು ವಿಚಾರಣೆ ಮಾಡ್ತಾರೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷೆ ವಿಧಿಸ್ತಾರೆ. ಶಿಕ್ಷಾ ರೀತಿಯೂ ಕೂಡ ಅವರದ್ದೇ ಆದಂತಹ ಶಿಕ್ಷಾ ರೀತಿಯೂ ಕೂಡ ಇದೆ. ಪ್ರತಿಯೊಂದು ಇಲಾಖೆಗಳಲ್ಲಿಯೂ ಕೂಡ ಸೆಂಟ್ರಲ್ ವಿಜಿಲೆನ್ಸ್ ಆಫೀಸರ್ಸ್ ಇರ್ತಾರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿಯೂ ಕೂಡ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದೆ, ಕಾರ್ಯನಿರ್ವಹಿಸಿದೆ. ಪ್ರತಿಯೊಂದು ರಾಜ್ಯ ಸರ್ಕಾರದ ಕಚೇರಿಗಳಲ್ಲಿಯೂ ಕೂಡ ವಿಜಿಲೆನ್ಸ್ ಕಮಿಷನ್ಸ್ನ ಮುಖ್ಯಸ್ಥರು ಕಾರ್ಯನಿರ್ವಹಿಸ್ತಾರೆ. ಇದು ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದಲ್ಲಿರುವಂತಹ ಸಾರ್ವಜನಿಕ ಆಡಳಿತದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ನಿವಾರಣೆಗಾಗಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸಿದೆ. ಅಂತ ಒಟ್ಟಿನಲ್ಲಿ ಭ್ರಷ್ಟಾಚಾರ ನಿವಾರಣೆಗಾಗಿ, ಆಮೇಲೆ ಜನರಿಗೆಲ್ಲ ಸೇವೆಯನ್ನು ಪಡೆಯುವುದಕ್ಕಾಗಿ, ಸರ್ಕಾರದ ಆಡಳಿತದ ಕಾರ್ಯವೈಖರಿಯನ್ನು ಅತ್ಯುತ್ತಮಗೊಳಿಸುವುದಕ್ಕಾಗಿ ಏನಾಗ್ತದೆ? ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಅನೇಕ ಸಂಸ್ಥೆಗಳಿವೆ. ಈಗ ಮಕ್ಕಳೇ, ಜನಪ್ರತಿನಿಧಿಗಳು, ನೇಮಕ ಮಾಡಲ್ಪಟ್ಟಂತಹ ನೌಕರರು, ಇವರೆಲ್ಲರೂ ಕೂಡ ಆಡಳಿತದ ಒಂದು ಭಾಗವಾಗಿದ್ದಾರೆ ಎಂಬುದನ್ನು ನಾವು ಇಲ್ಲಿಯವರೆಗೆ ಕಲಿತುಕೊಂಡು ಬಂದಿದ್ದೇವೆ ಅಲ್ವಾ? ಚರ್ಚಿಸ್ತಾ ಇದ್ದೇವೆ. ಯಾರೆಲ್ಲ? ಜನಪ್ರತಿನಿಧಿಗಳು ಮತ್ತು ನೌಕರರು. ಅದು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರದ ಕೈ ಕೆಳಗಿರುವಂತಹ ನೌಕರರಾಗಲಿ, ಎಲ್ಲರೂ ಕೂಡ ಸಾರ್ವಜನಿಕ ಆಡಳಿತದ ಭಾಗವಾಗಿದ್ದಾರೆ. ಈಗ ಯಾವುದೇ ಆಡಳಿತದಲ್ಲಿ ಆಗಲಿ ಅಥವಾ ಜನಪ್ರತಿನಿಧಿಯಾಗಲಿ ಅಥವಾ ನೌಕರರಾಗಲಿ ತಮ್ಮ ಆಡಳಿತ ಅಥವಾ ಜನರಿಗೆ ನೀಡುವಂತಹ ಸೇವೆಯಲ್ಲಿ ಎಲ್ಲಿಯಾದರೂ ಭ್ರಷ್ಟಾಚಾರ ಅಥವಾ ಸ್ವಜನ ಪಕ್ಷಪಾತ, ತಮಗೆ ಸಂಬಂಧಪಟ್ಟವರು, ತಮ್ಮ ಬಂಧುಗಳು ಅಥವಾ ಇತ್ಯಾದಿ ಜನರು ಬಂದರೆ, ತಮಗೆ ಸಮೀಪರೋ ಸ್ನೇಹಿತರೋ ಬಂದರೆ ಅವರಿಗೆ ಅವರ ಕೆಲಸವನ್ನು ಮೊದಲು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಬಂದರೆ. ಇನ್ನು ಹಣದ ದುರುಪಯೋಗ, ನಾವು ಕೆಲಸ ಮಾಡಿಕೊಡ್ಬೇಕಾದ್ರೆ ಇಷ್ಟು ನೀವು ಕೊಡಬೇಕು, ಇಂಥ ಕೆಲಸಗಳು ನಮಗೆ ಮಾಡಿಕೊಡ್ಬೇಕೆಂಬುದಾಗಿ ಹಣದ ದುರುಪಯೋಗ ಮಾಡಿದರೆ, ಅಥವಾ ಅವರು ಪ್ರತಿಯೊಬ್ಬ ನೌಕರರು ಅಥವಾ ಜನಪ್ರತಿನಿಧಿಗಳು ಮಾಡುವಂತಹ ಕರ್ತವ್ಯದಲ್ಲಿ ಲೋಪವೆಸಗಿದ್ರೆ, ಅದಕ್ಕಿರುವಂತಹ ಇನ್ನೊಂದು ಪ್ರಧಾನವಾದಂತಹ ವಿಧಾನ, ಅದನ್ನು ಕೊನೆಗೊಳಿಸುವುದಕ್ಕಾಗಿ ಅಥವಾ ಅದನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಯಾವುದು? ಒಂಬುಡ್ಸ್ ಮೆನ್ ಎನ್ನುವಂತಹ ಒಂದು ವಿಧಾನ. ಈ ಒಂಬುಡ್ಸ್ ಮೆನ್ ಎಂಬಂತಹ ಈ ವಿಧಾನದಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರಾದಂತಂದರೆ ನಿವೃತ್ತ ನ್ಯಾಯಾಧೀಶರನ್ನ, ಸೇವೆಯಿಂದ ನಿವೃತ್ತಿ ಹೊಂದಿದಂತಹ ಹೈಕೋರ್ಟ್ನ ನ್ಯಾಯಾಧೀಶರನ್ನ ಇಲ್ಲಿ ನೇಮಕ ಮಾಡ್ತಾರೆ. ಇವರನ್ನ ಒಂಬುಡ್ಸ್ ಮೆನ್ ಎಂಬುದಾಗಿ ಕರೀತಾರೆ. ಜನರಿಗೆ ಭ್ರಷ್ಟಾಚಾರ ಅಥವಾ ಸ್ವಜನ ಪಕ್ಷಪಾತವೋ ಹಣ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದೂರುಗಳಿದ್ದರೆ ನೇರವಾಗಿ ಅವರನ್ನು ಸಂಪರ್ಕಿಸಿ ದೂರನ್ನು ಸಲ್ಲಿಸಬಹುದು. ಜೊತೆಯಲ್ಲಿ ಇವರೇನು ಮಾಡ್ತಾರೆ? ಬೇಕಾದಂಥ ವಿಚಾರಣೆಯನ್ನು ಮಾಡ್ತಾರೆ, ಶಿಸ್ತು ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಹಾಗಾದರೆ ಈ ಒಂದು ವಿಧಾನ ಆರಂಭಗೊಂಡದ್ದು ಮುಖ್ಯವಾಗಿ ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ. ಗ್ರಾಹಕರಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಗ್ರಾಹಕರ ದೂರುಗಳನ್ನು ಆಲಿಸುವುದಕ್ಕೆ ಬ್ಯಾಂಕಿನಲ್ಲಿ ಯಾರೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರ ದೂರುಗಳನ್ನು ಆಲಿಸಿ ಅವರ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕಾಗಿ ಈ ಒಂಬುಡ್ಸ್ ಮ್ಯಾನ್ ಎಂಬಂತಹ ಒಂದು ವ್ಯವಸ್ಥೆ ಅಥವಾ ವ್ಯವಸ್ಥೆಯು ಪ್ರಾರಂಭಗೊಂಡಿತು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಆಡಳಿತ ನವೀಕರಣದ
ಹಲವು ಸುಧಾರಣೆಗಳ ಬಗ್ಗೆ ನಾವು ಕಲಿತುಕೊಂಡಿದ್ದೇವೆ. ಯಾವುದೆಲ್ಲ ಸುಧಾರಣೆಗಳು ಹೇಳ್ಬೋದಾ? ಒಂದು ಸುಧಾರಣೆಯನ್ನು ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಯಾವುದದು? ಇ ಗವರ್ನೆನ್ಸ್. ಇನ್ನು ಈ ತರಗತಿಯಲ್ಲಿ ನಾವು ಚರ್ಚಿಸಿದಂತಹ ವಿಚಾರಗಳು ಯಾವುದೆಲ್ಲ ಹೇಳಿ? ಯಾವುದು? ಮಾಹಿತಿ ಹಕ್ಕು ನಿಯಮ, ಆಮೇಲೆ ಸೇವೆಯನ್ನು ಪಡೆಯುವ ಹಕ್ಕು, ಆಮೇಲೆ ಲೋಕಪಾಲ್, ಲೋಕಾಯುಕ್ತ್, ಆಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಮತ್ತೊಂದು ಒಂಬುಡ್ಸ್ಮನ್. ಹೀಗೆ ಇಷ್ಟು ವಿಚಾರಗಳ ಕುರಿತಾಗಿ ನಾವು ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸಿದ್ದೇವೆ. ಈ ಎಲ್ಲ ಸುಧಾರಣೆಗಳಿಂದ ಯಾವ ಸಂದರ್ಭದಲ್ಲಿ ಈ ಸುಧಾರಣೆಗಳನ್ನು ಮಾಡಬೇಕಾಯಿತು? ಸೇವೆಯನ್ನು ತಡವಾಗಿ ನೀಡುವಂತಹ ಸಂದರ್ಭದಲ್ಲಿ ಈ ಸುಧಾರಣೆಯನ್ನು ಮಾಡಬೇಕಾಯ್ತಲ್ವಾ? ಇನ್ನು ಅಂದರೆ ಸರಕಾರಿ ಸೇವೆಗಳು ಜನರಿಗೆ ಅತ್ಯಂತ ವೇಗವಾಗಿ ತಲುಪಬೇಕು. ಇನ್ನು ಪ್ರತಿಯೊಂದು ಸೇವೆಗಳು ಕೂಡ ಜನರಿಗೆ ಲಭಿಸುವಂಥದ್ದು, ಪ್ರತಿಯೊಬ್ಬ ಸೇವೆಯನ್ನು ಪಡೆಯಲಿರುವಂಥದ್ದು ಪ್ರತಿಯೊಬ್ಬ ಪೌರನ ಹಕ್ಕು ಕೂಡ ಆಗಿದೆ. ಅಂದರೆ ಸೇವೆ ಲಭಿಸುವುದಕ್ಕಿರುವಂತಹ ಹಕ್ಕು. ಅದೇ ರೀತಿ ಸೇವೆ ನೀಡುವಂಥದ್ದು, ಕೆಲವು ಜನರು ಸರ್ಕಾರಿ ನೌಕರರು ನಮ್ಮ ಔದಾರ್ಯದಿಂದ ನಾವು ನಿಮಗೆ ಸೇವೆಯನ್ನು ನೀಡ್ತಾ ಇದ್ದೇವೆ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅವರು ಸರ್ಕಾರಿ ಸೇವೆಯನ್ನು ನೀಡುವುದಕ್ಕಾಗಿ ನಿಯೋಜಿಸಲ್ಪಟ್ಟಂತಹ ನೌಕರರಲ್ಲ. ಆಗ ಆ ಸಾರ್ವಜನಿಕ ಆಡಳಿತದ ಭಾಗವಾಗಿ ಜನರಿಗೆ, ಪ್ರಜೆಗಳಿಗೆ ಯಾವೆಲ್ಲ ಸೇವೆಯನ್ನು ನೀಡಬೇಕೋ ಅವರು ಅದನ್ನು ನೀಡುವುದಕ್ಕೆ ಬದ್ಧರಾಗಿರಬೇಕು. ಅದು ಅವರ ಔದಾರ್ಯದಿಂದ ಕೊಡಲ್ಪಡುವಂತಹ ಸೇವೆ ಅಲ್ಲ. ಅಂದರೆ ಸಾರ್ವಜನಿಕರಿಗೆ ಪ್ರತಿಯೊಂದು ಸೇವೆಗಳೂ ಕೂಡ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯೋ ಅಥವಾ ರಾಜಕಾರಣಿಯೋ ಅಥವಾ ಸರ್ಕಾರಿ ಉದ್ಯೋಗಸ್ಥರ ಔದಾರ್ಯದಿಂದ ಲಭಿಸುವುದಲ್ಲ. ಅದನ್ನು ಎಲ್ಲವನ್ನು, ಆ ಎಲ್ಲ ಸೇವೆಗಳನ್ನು ಪಡೆಯೋದಕ್ಕೆ ಯಾರಿಗೆ ಹಕ್ಕಿದೆ? ಸಾರ್ವಜನಿಕರಿಗೆ ಹಕ್ಕು ಇದೆ ಎಂಬಂತಹ ವಿಚಾರಗಳನ್ನು ನಾವು ಈ ಪಾಠದಿಂದ ಮುಖ್ಯವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮಕ್ಕಳೇ, ಕೆಲವೊಂದು ಚಟುವಟಿಕೆಗಳನ್ನು ಬರೆದುಕೊಳ್ಳಿ. ಮಾಹಿತಿ ಹಕ್ಕು ನಿಯಮ ಯಾವಾಗ ಜಾರಿಗೊಳಿಸಲ್ಪಟ್ಟಿತು? ಆಯ್ತಾ? ಇನ್ನೊಮ್ಮೆ ಹೇಳ್ತೇನೆ. ಮಾಹಿತಿ ಹಕ್ಕು ನಿಯಮ ಯಾವಾಗ ಜಾರಿಗೊಳಿಸಲ್ಪಟ್ಟಿತು? ಈ ನಿಯಮದ ಉದ್ದೇಶಗಳೇನು? ಈ ನಿಯಮದ ಉದ್ದೇಶಗಳೇನು? ಇನ್ನೊಂದು ಚಟುವಟಿಕೆ ಮಕ್ಕಳೇ, ಮಾಹಿತಿ ಹಕ್ಕು ಆಯೋಗವು ಮಾಹಿತಿ ಹಕ್ಕು ನಿಯಮದ ಪ್ರಕಾರ ಮಾಹಿತಿ ಹಕ್ಕು ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. ವಿಶ್ಲೇಷಿಸಿರಿ. ಕೊನೆಯದಾಗಿ ಈ ಕೆಳಗಿನವುಗಳಿಗೆ ಟಿಪ್ಪಣಿ ಬರೆಯಿರಿ. ಒಂದು, ಸೇವೆ ಪಡೆಯುವ ಹಕ್ಕು. ಎರಡನೇದು ಲೋಕಪಾಲ್ ಲೋಕಾಯುಕ್ತ. ನೆಕ್ಸ್ಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಆಯ್ತಲ್ಲ? ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಕೊನೆಯದಾಗಿ ಒಂಬುಡ್ಸ್ಮನ್. ಮಕ್ಕಳೇ, ಈ ಎಲ್ಲ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿಕೊಡಿ. ಸಂಶಯ ಇದ್ದಲ್ಲಿ ಅಧ್ಯಾಪಕರನ್ನು ಕೇಳಿ ಪರಿಹರಿಸಿಕೊಳ್ಳಿ. ನಮಸ್ಕಾರ.